ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಂತರಾತ್ಮಕ್ಕೆ ಶರಣು ಶರಣಾರ್ಥಿ. 19/4/25 ಮೊದಲನೇ ದಿನದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ, ಶಟಸ್ಥಲ ಧ್ವಜಾರೋಹಣ, ನಂತರ ಗದ್ದಿಗೆ ಪೂಜೆ. ಗದ್ದಿಗೆ ಪೂಜೆಯನ್ನು ಆಶ್ರಮದ ಕೈತೋಟದ ಹೂವುಗಳಿಂದ, ಬಣ್ಣ ಬಣ್ಣದ ಹೂವುಗಳಿಂದ ಅಲಂಕರಿಸಲಾಗಿದೆ. ಪ್ರತಿಯೊಂದು ಹೂವುಗಳು ಕೂಡ ಶ್ರೀ ಬಸವ ಯೋಗಾಶ್ರಮದಲ್ಲೇ ಕೈತೋಟದಲ್ಲಿ ಬೆಳೆದಂಥ ಹೂವುಗಳು. ಪ್ರತಿಯೊಂದು ಹೂವುಗಳು ಆಶ್ರಮದ ಕೈತೋಟದಲ್ಲೇ ಬೆಳೆದಂಥ ಹೂವುಗಳು. ಈ ಹೂವುಗಳು ಹೇಗೆ ಲವಲವಿಕೆಯಿಂದ ಸುಮಧುರವಾಗಿ ಸುವಾಸನೆಯನ್ನು ಬೀರುತ್ತವೋ, ಹಾಗೆ ಇಲ್ಲಿ ಬಂದಂಥ ಭಕ್ತಾದಿಗಳೆಲ್ಲರಿಗೂ ಸುಮಧುರವಾದ ಜೀವನ, ಹಗುರವಾದ ಜೀವನ, ಲವಲವಿಕೆಯಿಂದ, ನಗೆಮೊಗೆಯಿಂದ ಕೂಡುವಂಥ ಜೀವನ ಸಿಗುತ್ತದೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಈ ಆಶ್ರಮದಲ್ಲಿ ಪ್ರತಿಯೊಂದು ಗಿಡದ ಹೂವುಗಳು ಹೇಗೆ ಸಾರ್ಥಕತೆಯನ್ನು ಪಡೆದುಕೊಂಡಿದ್ದೇವೆಯೋ, ಅದೇ ರೀತಿ ಆಶ್ರಮಕ್ಕೆ ಬರುವಂಥ ಭಕ್ತಾದಿಗಳು ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಲಿ ಎಂಬುದರ ಸಂಕೇತ. ಪ್ರತಿಯೊಂದು ಹೂವುಗಳು ಒಂದು ದಿನ ಅರಳಿ ಸಾಯಂಕಾಲ ಮುದುಡಿ ಹೋಗುತ್ತವೆ. ಆದರೂ ಶಿವನ ತಲೆಯ ಮೇಲೆ ಏರಿ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತವೆ. ಅದೇ ರೀತಿ ನಮ್ಮ ಜೀವನ ಕೂಡ ಒಂದು ದಿನ ಬದುಕಿದರೆ ಸಾಲದೆ, 2 ದಿನ ಬದುಕಿದಡೆ ಸಾಲದೆ, 3 ದಿನ ಬದುಕಿದಡೆ ಸಾಲದೆ, 4 ದಿನ ಬದುಕಿದಡೆ ಸಾಲದೆ ಎನ್ನುವ ಹಾಗೆ ಕೂಡಲ ಸಂಗನ ಕೂಡಿಕೊಂಡು ಅಪ್ಪ ಬಸವಣ್ಣನವರ ವಚನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ದಿನ ಬದುಕಿದಡು ಜೀವನವನ್ನು ಹೂವಿನ ಹಾಗೆ ಸಾರ್ಥಕಪಡಿಸಿಕೊಳ್ಳಬೇಕು ಎಂಬುದು ನಮ್ಮ ಪ್ರಾರ್ಥನೆ. ಪ್ರತಿಯೊಬ್ಬರೂ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದರೆ ಈ ಆಶ್ರಮಕ್ಕೆ, ಶ್ರೀ ಬಸವ ಯೋಗಾಶ್ರಮ, ಕಪ್ಪತ್ಗುಡ್ಡ, ಕಡ್ಕೋಳ, ಶಿರಾಟಿ ತಾಲೂಕು, ಗದಗ ಜಿಲ್ಲಾ ಆಶ್ರಮಕ್ಕೆ ಒಮ್ಮೆ ಭೇಟಿ ಕೊಡಿ. ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಹೂವುಗಳು ಕೂಡ ಸಾರ್ಥಕತೆಯನ್ನು ಪಡೆದುಕೊಂಡಿದ್ದಾವೆ. ಶಟಸ್ಥಲ ಧ್ವಜಾರೋಹಣ ಆದ ನಂತರ ಗದ್ದಿಗೆಯ ಪೂಜೆ, ನಂತರ ಇಷ್ಟಲಿಂಗ ಶಿವಯೋಗ ಕಾರ್ಯಕ್ರಮ ಕೂಡ ನೆರವೇರಿದೆ. ಶಿವಮೊಗ್ಗ ಸಂತೆಕಡೂರು ನವಲಿಂಗ ಶರಣರು ಪೂಜ್ಯರುಗಳಾದ ಇವರಿಂದ ಸಾಮೂಹಿಕ ಇಷ್ಟಲಿಂಗ ಪೂಜೆ ನೆರವೇರಿತು. ಪಾರಿಜಾತ, ಕೆಂಪು ದಾಸವಾಳ, ಹೊನ್ನಾಂಬರಿಕೆ, ಹೀಗೆ ಸುಮಾರು ಹೂವುಗಳು ಗದ್ದಿಗೆಯನ್ನು ಏರಿ ಸಾರ್ಥಕತೆಯನ್ನು ಪಡೆದುಕೊಂಡಿದ್ದಾವೆ. ಅದೇ ರೀತಿ ನಾವು ಕೂಡ ಜೀವನ ಸಾರ್ಥಕಪಡಿಸಿಕೊಳ್ಳಬೇಕೆಂದರೆ ಶ್ರೀ ಬಸವ ಯೋಗಾಶ್ರಮ, ಬಸವಬೆಟ್ಟ, ಕಪ್ಪತ್ಗಿರಿ, ಕಡ್ಕೋಳ ಆಶ್ರಮಕ್ಕೆ ಭೇಟಿ ಕೊಡಿ. ಆಧ್ಯಾತ್ಮ, ಆನಂದ, ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ. ಪೂಜ್ಯರುಗಳಿಂದ ಸಾಮೂಹಿಕ ಇಷ್ಟಲಿಂಗ ಪೂಜೆ. ಇಷ್ಟಲಿಂಗ ಪೂಜೆಯ ಮಹತ್ವವನ್ನು ಭಕ್ತಾದಿಗಳಿಗೆ ತಿಳಿಸಿಕೊಟ್ಟಿದ್ದಾರೆ. ಸುವ್ಯವಸ್ಥಿತವಾಗಿ ಸುಂದರವಾದ ಅನುಭವವನ್ನು ಭಕ್ತಾದಿಗಳಿಗೆ ಪೂಜ್ಯರುಗಳು ಮಾಡಿಸಿದ್ದಾರೆ. ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಮುಗಿದ ನಂತರ ಮುಂದಿನ ಕಾರ್ಯಕ್ರಮಗಳು ಜರುಗಲಿವೆ. ಪೂಜೆಯ ನಂತರ ಪ್ರಸಾದ ವ್ಯವಸ್ಥೆ. ಎಲ್ಲ ನಾಡಿನಾದ್ಯಂತ ಬಂದಂಥ ಭಕ್ತಾದಿಗಳಿಗೆ, ನಾಡಿನಾದ್ಯಂತ ಮೂಲೆ ಮೂಲೆಯಿಂದ ಬಂದಂಥ ಭಕ್ತಾದಿಗಳಿಗೆ ಸಿರಿಧಾನ್ಯದ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಸಿರಿಧಾನ್ಯದಿಂದಲೇ ಪಾಯಸ, ಮೊಸರನ್ನ, ಅನ್ನ ಸಾಂಬಾರ್, ರೊಟ್ಟಿ, ಪಲ್ಯ ಮತ್ತು ಮಾಲ್ದಿಯನ್ನು, ಇನ್ನೂ ಹಲವಾರು ವಿಶೇಷ ಪದಾರ್ಥಗಳನ್ನು ತಯಾರಿಸಲಿದ್ದು ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತದೆ. ಪ್ರಸಾದ ಸೇವನೆಯನ್ನು ಮಾಡುವುದರಲ್ಲಿ ತಲ್ಲೀನರಾಗಿದ್ದಾರೆ. ಎಲ್ಲ ಭಕ್ತಾದಿಗಳಿಗೂ ಪ್ರಸಾದವನ್ನು ಕಲ್ಪಿಸಲಾಗಿದ್ದು, ಪ್ರಸಾದವನ್ನು ಚೆಲ್ಲದೆ ಸ್ವಚ್ಛತೆಯಿಂದ ಸಾಲಾಗಿ ಕುಳಿತುಕೊಂಡು
ಪ್ರಸಾದವನ್ನು ಸ್ವೀಕಾರ ಮಾಡಿದಂಥ ಭಕ್ತಾದಿಗಳಿಗೆ ತುಂಬ ಹೃದಯದ ಶರಣಾರ್ಥಿಗಳು. ಪ್ರಸಾದ ವ್ಯವಸ್ಥೆ ಮುಗಿದ ನಂತರ ಮುಂದಿನ ಕಾರ್ಯಕ್ರಮಗಳು ಜರುಗಲಿದೆ. ವೇದಿಕೆ ಕಾರ್ಯಕ್ರಮ, ಮಹಿಳಾ ಗೋಷ್ಠಿ ಕಾರ್ಯಕ್ರಮ ಹಾಗೂ ವಚನ ರಥೋತ್ಸವ ಕಾರ್ಯಕ್ರಮ ಜರುಗಲಿದೆ. ಎಲ್ಲ ಭಕ್ತಾದಿಗಳು ಒಬ್ಬೊಬ್ಬರಾಗಿ ಸಾಲಾಗಿ ನಿಂತು ಪ್ರಸಾದವನ್ನು ಸ್ವೀಕಾರ ಮಾಡುತ್ತಲಿದ್ದಾರೆ. ಯಾರಿಗೂ ತೊಂದರೆಯಾಗದ ರೀತಿ ಭಕ್ತಾದಿಗಳು ಸಾಲಾಗಿ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಲಿದ್ದಾರೆ. ಮೌನದಲ್ಲಿ ಉಂಬುವುದು ಆಚಾರವಲ್ಲ, ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣೆನ್ನುತ್ತಿರಬೇಕು. ಕೂಡಲ ಸಂಗಮ ದೇವನ ನೆನೆಯುತ್ತ ಉಂಡೊಡೆ ಕರ್ಣ ವೃತ್ತಿಗಳಡಗುವು ಎನ್ನುವ ಹಾಗೆ ಒಬ್ಬೊಬ್ಬರು ಕೂಡ ಪ್ರಸಾದವನ್ನು ಚೆಲ್ಲದೆ ಸ್ವೀಕಾರ ಮಾಡ್ತಾ ಇದ್ದಾರೆ. ಪ್ರಸಾದದ ನಂತರ ವಚನ ರಥೋತ್ಸವ ಕಾರ್ಯಕ್ರಮ ಜರುಗಲಿದೆ. ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ವೇದಿಕಾ ಕಾರ್ಯಕ್ರಮ, ಮಹಿಳಾ ಗೋಷ್ಠಿ ಕಾರ್ಯಕ್ರಮ, 101 ಜನ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಹೀಗೆ ಹಲವಾರು ವಿಶೇಷ ಅರ್ಥಗರ್ಭಿತವಾದ ಕಾರ್ಯಕ್ರಮಗಳು ವಚನಾಧಾರಿತವಾಗಿ ನಡೆಯುತ್ತಲಿದ್ದು, ಸಂಜೆ 5 ಗಂಟೆಗೆ ವಚನ ರಥೋತ್ಸವ ತೇರು ರಥ ಸಿದ್ಧತೆಯಲ್ಲಿ ತೊಡಗಿದೆ. ವೇದಿಕೆಗೆ ಆಗಮಿಸುತ್ತಲಿದ್ದಾರೆ ಪ್ರಸಾದವನ್ನು ಮುಗಿಸಿಕೊಂಡು. ಎಲ್ಲ ಭಕ್ತಾದಿಗಳು ಪ್ರಸಾದದಲ್ಲಿ ತಲ್ಲೀನರಾಗಿದ್ದಾರೆ. ಅದೇ ರೀತಿ ಪೂಜ್ಯರುಗಳಿಗೂ ಕೂಡ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪೂಜ್ಯರುಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ವಸ್ತುರ್ಗ ಮಾತಾಜಿಯವರು ತಾವೇ ಖುದ್ದಾಗಿ ನಿಂತು ಚಾಚೂ ತಪ್ಪದೆ ಸುವ್ಯವಸ್ಥಿತವಾಗಿ ನಡೆಸಿಕೊಡುತ್ತಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಶರಣಾರ್ಥಿಗಳು. ಅದೇ ರೀತಿ ಮುಂದಿನ ಕಾರ್ಯಕ್ರಮಕ್ಕೆ ಪ್ರಸಾದ ಮುಗಿದ ನಂತರ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸಾಗರ್ ಹೋಟೆಲ್ ಮಂಜುನಾಥ ಅಣ್ಣನವರು ಹಾಗೂ ಕಡ್ಕೋಳದ ಇನ್ನೂ ಹಲವು ಭಕ್ತಾದಿಗಳು. ಪ್ರಸಾದ ಮುಗಿದ ನಂತರ ಪ್ರಸಾದ ಚೆಲ್ಲಿರುವುದನ್ನು ಗುಡಿಸಿ ಒಂದೆಡೆಗೆ ಚೆಲ್ಲುತ್ತಿದ್ದಾರೆ. ಎಲ್ಲ ಭಕ್ತಾದಿಗಳು ವೇದಿಕೆ ಕಾರ್ಯಕ್ರಮಕ್ಕೆ ಸಾಗುತ್ತಲಿದ್ದಾರೆ. ವಚನ ರಥೋತ್ಸವ ಜರುಗಲಿದೆ. ಪೂಜ್ಯರುಗಳ ದಿವ್ಯ ಸಾನ್ನಿಧ್ಯದಲ್ಲಿ, ಮಾತಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ವಚನ ರಥೋತ್ಸವ ಭಕ್ತಾದಿಗಳು ವಚನ ರಥೋತ್ಸವವನ್ನು ಸಂಚಲಿಸುತ್ತಿದ್ದಾರೆ. ವಚನ ರಥೋತ್ಸವ ಶರಣರ ವಚನಗಳ ಒಂದಿಗೆ ಹಾಗೂ ಶರಣರ ಭಾವಚಿತ್ರಗಳೊಂದಿಗೆ ವಚನ ರಥೋತ್ಸವ ಜಾತ್ರಾ ಮಹೋತ್ಸವದಲ್ಲಿ ವಚನ ತೇರನ್ನು ಸಾಗಿಸುತ್ತಲಿದ್ದಾರೆ. ನಾಡಿನಾದ್ಯಂತ ಎಲ್ಲ ಭಕ್ತಾದಿಗಳು ಸೇರಿ ವಚನ ರಥೋತ್ಸವವನ್ನು ಸಂಚಲಿಸುತ್ತಿದ್ದಾರೆ. ಇವರೆಲ್ಲರಿಗೂ ತುಂಬ ಹೃದಯದ ಶರಣಾರ್ಥಿಗಳು. ಅಪ್ಪ ಬಸವಣ್ಣನವರ ವಚನ ರಥೋತ್ಸವ, ವಚನ ವಿಜಯೋತ್ಸವವನ್ನು ವಿಜೃಂಭಣೆಯಿಂದ ಸಾಗಿಸುತ್ತಲಿದ್ದಾರೆ. ಅನಂತ ಶರಣು ಭಕ್ತಾದಿಗಳಿಗೆ ನಾಡಿನಾದ್ಯಂತ ಎಲ್ಲ ಮೂಲೆಯಿಂದ ಭಕ್ತಾದಿಗಳು, ಯೋಗ ಶಿಬಿರಾರ್ಥಿಗಳು ಆಗಮಿಸಲಿದ್ದಾರೆ.
ವಚನ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ಎಲ್ಲ ಭಕ್ತಾದಿಗಳಿಗೂ ಅನಂತ ಶರಣು ಶರಣಾರ್ಥಿಗಳು. ವಚನ ರಥೋತ್ಸವ ಜಾತ್ರಾ ಕಾರ್ಯಕ್ರಮವನ್ನು, ಬಸವ ಆರೋಗ್ಯ ಜಾತ್ರಾ ಕಾರ್ಯಕ್ರಮವನ್ನು ಸುವ್ಯವಸ್ಥಿತವಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಅಪ್ಪ ಬಸವ ತಂದೆಗೆ ತುಂಬು ಹೃದಯದ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಪ್ರತಿ ವರ್ಷವೂ ಇದೇ ದಿವಸ ಬಸವ ಆರೋಗ್ಯ ಜಾತ್ರೆ ಇದೇ ರೀತಿ ಸಾಗಲಿ ಎಂದು ಅಪ್ಪ ಬಸವ ತಂದೆಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಪೂಜ್ಯರುಗಳು ಆಗಮಿಸಿದ್ದಾರೆ ಬಸವ ಆರೋಗ್ಯ ಜಾತ್ರೆಗೆ. ವಿಜಯಪುರದ ಜ್ಞಾನ ಯೋಗಾಶ್ರಮದಿಂದ ಆಗಮಿಸಿದ್ದಾರೆ. ಎಲ್ಲ ಭಕ್ತಾದಿಗಳು ಬಸವ ಆರೋಗ್ಯ ಜಾತ್ರೆ ಕಾರ್ಯಕ್ರಮದಲ್ಲಿ ತಲ್ಲೀನರಾಗಿ ಜಾತ್ರೆಯನ್ನು ಆನಂದಿಸಿ ಅನುಭವಿಸುತ್ತಿದ್ದಾರೆ. ಬಸವ ಆರೋಗ್ಯ ಜಾತ್ರೆ ಪ್ರತಿ ವರ್ಷವೂ ಇದೇ ಸಮಯದಲ್ಲಿ ಜರುಗಲಿದೆ ಎಂದು ತಮ್ಮೆಲ್ಲರಿಗೂ ಮತ್ತೊಮ್ಮೆ ತಿಳಿಸಿಕೊಡುತ್ತಿದ್ದೇನೆ. ಈ ಜಾತ್ರಾ ಕಾರ್ಯಕ್ರಮದಲ್ಲಿ ನಾಗರಾಜಣ್ಣ ಅವರು, ಯಶವಂತ್ ಕುಮಾರ್, ಹಾವೇರಿ ಪ್ರಕಾಶಣ್ಣವರು, ಹಾಗೆ ಮಾಡಳ್ಳಿ ಕೃಷ್ಣಣ್ಣನವರು, ಇನ್ನೂ ಹಲವಾರು ರಾಯಚೂರಿನ ಗಣೇಶಣ್ಣನವರು, ಇನ್ನೂ ಹಲವಾರು ಜನಗಳು ಕೂಡ ತುಂಬು ಹೃದಯದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಾಡಳ್ಳಿ ಮಂಜುನಾಥಣ್ಣನವರು ಸುವ್ಯವಸ್ಥಿತವಾಗಿ ಸಿರಿಧಾನ್ಯದ ಪ್ರಸಾದವನ್ನು ತುಂಬ ಅಚ್ಚುಕಟ್ಟಾಗಿ ರುಚಿಕರವಾಗಿ ತಯಾರಿಸಿ ಉಣಬಡಿಸಿದ್ದಾರೆ. ಅವರೆಲ್ಲರಿಗೂ ತುಂಬು ಹೃದಯದ ಅನಂತ ಶರಣು ಶರಣಾರ್ಥಿಗಳು. ಎಲ್ಲ ಭಕ್ತಾದಿಗಳಿಗೂ, ಮಹಿಳೆಯರಿಗೂ, ಎಲ್ಲ ಮಾತಾಜಿಯವರಿಗೂ, ಬಂದಂಥ ನಾಡಿನಾದ್ಯಂತ ಮೂಲೆ ಮೂಲೆಯಿಂದ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ತುಂಬು ಹೃದಯದ ಅನಂತ ಶರಣು ಶರಣಾರ್ಥಿಗಳು. ಈ ಎಲ್ಲ ಕಾರ್ಯಕ್ರಮದ ನಿರ್ವಾಹಕರು ವೀರೇಶ್ ಗುರೂಜಿಯವರು.